ಅಲ್ಲ, ನಾನು ಕೇಳ್ತಿರೋದು ಬಜೆಟ್ದು 1% ಕೂಡ ಅವರಿಗೆ ನಾವು ಕೊಡ್ತಾ ಇಲ್ಲ ಅಂತಲೇ ಹೇಳ್ತಿದ್ದೀರಲ್ಲ. ಬಜೆಟ್ಟಿಗೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಕೂಡ ನೀವು ಟ್ಯಾಕ್ಸನ್ನು ಸೆಗ್ರಿಗೇಟ್ ಮಾಡಿ ಧರ್ಮಾಧಾರಿತವಾಗಿ, ಆಗ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಬರಲಿ. ಅವರ ಚರ್ಚ್ಗಳಿಂದ ಮಸೀದಿಯಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಬರ್ತಾಯಿದೆ ಸರ್ಕಾರಕ್ಕೆ ಅದನ್ನು ಹೇಳಿ ನೋಡೋಣ. ಆದರೆ ಯಾವ ಊರಿಗೆ ಹೋಗಿ ಭವ್ಯವಾದಂಥ ಚರ್ಚ್ಗಳು, ಊರಲ್ಲಿ 3 ಮತ್ತೊಂದು ಜನ ಇರಲ್ಲ, ಭವ್ಯವಾದ ಚರ್ಚ್ ಇರ್ತದೆ. ಅವರಿಗೆ ನೋಡಿ 250 ಕೋಟಿ ಕೊಟ್ಟಿದ್ದಾರೆ ಅವ್ರದ್ದು ಅಭಿವೃದ್ಧಿಗೆ, ಕಬ್ರಿಸ್ತಾನದ ಅಭಿವೃದ್ಧಿಗೆ 150 ಕೋಟಿ ಅಂತ ಹೇಳ್ತಾರೆ. ಎಲ್ಲೋಗಲಿ ಮಸೀದಿ ಎಂತೆಂಥ ಏನು ಪ್ಯಾಲೇಸಿಯಲ್ ಬಂಗ್ಲೋಸ್ ಥರ ಇರೋವಂಥ ಮಸೀದಿಗಳು ಬರ್ತಾಯಿದೆ, ಎಲ್ಲಿಂದ ದುಡ್ಡು ಬರ್ತಾರೆ? ನಾವು ಕಟ್ಟಿದ್ದು ಒಂದು ರಾಮ ಜನ್ಮಭೂಮಿ ಒಂದು ದೇವಸ್ಥಾನ, ಇವರು ಬೀದಿನಲ್ಲಿ ಊರೂರಲ್ಲಿ ಮಸೀದಿ ಎಂಥ ಭವ್ಯವಾದಂಥ ಮಸೀದಿ ಕಟ್ತಾರೆ, ಎಲ್ಲಿಂದ ದುಡ್ಡು ಬರುತ್ತೆ ಸರ್? ಆ ದುಡ್ಡನ್ನು ಕೊಡಿ, ಮುಸಲ್ಮಾನರ ಅಭಿವೃದ್ಧಿ ಬಳಸಕ್ಕೆ ಹೇಳಿ, ಮುಲ್ಲಾಗಳಿಗೆ, ಮೌಲ್ವಿಗಳಿಗೆ, ಇಮಾಮ್ಗಳಿಗೆ, ಬುಕಾರಿಗೆ ಹೇಳಿ. ಆ ದುಡ್ಡನ್ನು ಈ ಮಸೀದಿ ಕಟ್ಟಕ್ಕೆ ಯಾಕೆ ಯೂಸ್ ಮಾಡ್ತಾಯಿದ್ರಿ? ನಿಮ್ಮ ಧರ್ಮದಲ್ಲಿ ಮಸೀದಿಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ. ನೀವು ಮೆಕ್ಕಾ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದರೆ ಸಾಕು. ಹಿಂದೆ ಊರಲ್ಲೆಲ್ಲ ಈದ್ಗಾ ಮೈದಾನ ಅಂತ ಹೇಳಿದ್ರೆ ಈದ್ಗಾ ಆ ರಂಜಾನ್ ಬರಲಿ, ಈದ್ ಬರಲಿ, ಆ ಸಂದರ್ಭದಲ್ಲಿ ಅವರು ಆ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಅಷ್ಟೇ. ಅವರಿಗೆ ಮಸೀದಿಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ, ಅವರಿಗೆ ಚರ್ಚ್ಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ. ಮತ್ತು ಅಂಥದ್ದು ಕಟ್ಟಕ್ಕೆ ಯಾಕೆ ಕೊಡ್ತಾಯಿದ್ದಾರೆ? ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹೇಳಿ ಸರ್ ಅವರಿಗೆ, ನಿಮ್ಮ ಜನಾಂಗದಲ್ಲಿರುವಂತಹ ಹಿಂದುಳಿದವರಿಗೆ ಈ ಭವ್ಯವಾದಂಥ ಮಸೀದಿಯನ್ನು, ಚರ್ಚನ್ನು ಕಟ್ಟೋದ್ರ ಬದಲು ಕೊಡಿ ಅಂತವ್ರಿಗೆ ಹೇಳಿ. ಅಲ್ಲ, ದೇವಸ್ಥಾನಗಳು ಸ್ವತಂತ್ರವಾಗಿ ನಡೀತಿದೆ, ಸರ್ಕಾರಕ್ಕೆ ಇವತ್ತು ಆದಾಯವನ್ನು ತಂದು ಕೊಡ್ತಾ ಇದ್ದೀವಿ. ಆ ದೇವಸ್ಥಾನಗಳಲ್ಲಿ ಪ್ರತಿದಿನವೂ ಕೂಡ ಅರ್ಚನೆಯನ್ನು ಮಾಡುವ, ಬೆಳಗ್ಗೆ ಬಂದು ಕಳಸಕ್ಕೆ ನೀರು ತಂದು ಆ ಒಂದು ದೇವಸ್ಥಾನ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರ ಮಾಡುವಂಥ ನಮ್ಮ ಅರ್ಚಕರಿಗೆ ಯಾಕೆ ನೀವು ಸಂಬಳ ಜಾಸ್ತಿ ಮಾಡಲ್ಲ? ಸರ್ಕಾರದೇನು ಕೊಡಬೇಡಿ, ನೀವು ದೇವಸ್ಥಾನದಿಂದ ಬರುವಂಥ ಆದಾಯವನ್ನು ಅವ್ರಿಗೆ ಕೊಡಿ. ಅದನ್ನು ಕೊಡೋಕ್ಕೆ ನಿಮಗೆ ಮನಸ್ಸಿಲ್ಲ, ಆದರೆ ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಅಲ್ಲವನ್ನು ಬಿಟ್ಟರೆ ದೇವರೇ ಇಲ್ಲ, ಬೇರೆ ಯಾರೂ ಇಲ್ಲ ಅಂತ ಹೇಳುವಂಥವ್ರಿಗೆ ನೀವು ಸಂಬಳ ಜಾಸ್ತಿ ಮಾಡ್ತೀರಲ್ಲ, ನಿಮ್ಮ ಉದ್ದೇಶ ಏನು ಅಂತ ಕೇಳ್ತಾ ಇದ್ದೀವಿ. ನನಗೆ ಈ ಕರ್ನಾಟಕ ಸರ್ಕಾರವನ್ನು ನೋಡಿದರೆ, ಒಂದು ನಂಬರ್ 1 ಸಿದ್ದರಾಮಯ್ಯನವರು, ನಂಬರ್ 2 ಡಿ ಕೆ ಶಿವಕುಮಾರ್, ಒಬ್ಬರ ಮುಖ್ಯಮಂತ್ರಿ, ಇನ್ನೊಬ್ಬರು ಉಪಮುಖ್ಯಮಂತ್ರಿ. ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಗೂಂಡಾರಾಜ್ ನಡೆಸ್ತಾ ಇದ್ದಾರೆ. ಅಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ. ನೀನು ಕರ್ನಾಟಕನೇನು ನಿಮ್ಮದೇನು ರಿಯಲ್ ಎಸ್ಟೇಟ್ ಆಸ್ತಿನ ಸರ್? ಡಿ ಕೆ ಶಿವಕುಮಾರ್ ಅವರೇ, ಯಾರ್ದು ನಟ್ಟು ಬೋಲ್ಟು ಟೆಸ್ಟ್ ಮಾಡ್ತೀರಿ? ಯಾವ ಹೋರಾಟ ಮಾಡಿದ್ರಿ ನೀವು? ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಅಲ್ಲಿಂದ ಏನು ಮೇಕೆದಾಟಿಯಿಂದ ಪಾದಯಾತ್ರೆಯನ್ನು ಬೆಂಗಳೂರಿಗೆ ತಗೊಂಡೋದ್ರಲ್ಲ, ಅದಕ್ಕೆ ಸುದೀಪು, ಶಿವಣ್ಣ, ಯಶು, ದರ್ಶನ್ನು ಎಲ್ಲರೂ ಬರಬೇಕಿತ್ತಾ? ಅದು ನೀವೇನು ನೀವು ಕರ್ನಾಟಕದ ಜನರ ಪರವಾಗಿ ಗೋಕಾಕು ಚಳವಳಿ ನಡೆದಿತ್ತಲ್ಲ, ಆ ಥರ ಮಾಡಿದ್ರೆ ನೀವೇನು? ನೀವು ಮಾಡಿದ್ದು ಮೇಕೆದಾಟಿಂದ ಬೆಂಗಳೂರುವರೆಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರಣ್ಣ ನಿಮ್ಮ ಕಟೌಟ್ ಹಾಕ್ಕೊಂಡು ಅದಕ್ಕೆ ಸುದೀಪ್ ಬಂದುಬಿಟ್ಟು ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತಾ? ಅದಕ್ಕೆ ಶಿವಣ್ಣ ಬರೋಕ್ಕಾಗುತ್ತಾ? ಯಶ್ ಬರೋಕ್ಕಾಗುತ್ತಾ? ದರ್ಶನ್ ಬರೋಕ್ಕಾಗುತ್ತಾ? ಅಥವಾ ಇನ್ಯಾವುದೇ ನಟರು ಬರೋಕ್ಕಾಗುತ್ತಾ? ಕಾಂಗ್ರೆಸ್ ಜಾತ್ರೆ ಮಾಡಿಕೊಂಡು ಅದು ಚುನಾವಣಾ ಪೂರ್ವಭಾವಿಯಾಗಿ ಮಾಡಿದ್ರಿ ನೀವು. 2023ರಲ್ಲಿ ಮಾಡಿದ್ದು ನೀವು. ಆಗ ನೀವು ಚುನಾವಣೆ ಹತ್ತಿರ ಬಂದಿದೆ ಅಂತ ರಾಜಕೀಯ ಪ್ರೇರಿತವಾಗಿ ಮಾಡಿದ್ರಿ. ನಿಮ್ಮ ಲೀಡರ್ಗಳ ಕಟೌಟ್ ಹಾಕ್ಕೊಂಡು ಬೇರೆಯವ್ರು ಬಂದು ನಿಂತ್ಕೊಳ್ಳೋಕ್ಕೆ ನಿಮ್ಮ ಪಾರ್ಟಿ ಕಾರ್ಡ್ ಹೋಲ್ಡರ್ಗಳವರು ಗೋಕಾಕ್ ಚಳವಳಿ ಥರದ್ದು ಮಾಡಿದ್ದಿದ್ರೆ ಬರೋರು. ಆಮೇಲೆ ನಾನು ನಿಮ್ಮನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಹಿಂದೆ ಎಸ್.ಎಂ. ಕೃಷ್ಣ ಅವರ ಸರ್ಕಾರದಲ್ಲೂ ಕೂಡ ಮಂತ್ರಿ ಆಗಿದ್ರಲ್ಲ ಸರ್ ನೀವು? ಈ ಮೇಕೆದಾಟ ನನಗುದಿಗೆ ಬಿದ್ದಿದ್ದು ಯಾವಾಗ ಸರ್? 2002ರಲ್ಲಿ ಕಾವೇರಿಗೆ ಇನ್ನೊಂದು ರಿಸರ್ವ್ ಇಟ್ಕೊಳ್ಬೇಕು ಬೆಂಗಳೂರಿಗೆ ನೀರು ಕೊಡೋದಕ್ಕೆ ಅಂತ ತಮಿಳುನಾಡು ತಕರಾರಾಯಿತು. ಆಮೇಲೆ 2012ರಲ್ಲಿ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದನ್ನು ಜಲವಿದ್ಯುತ್ ಶಕ್ತಿ ಯೋಜನೆ ಆಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು DPR ಪ್ರಿಪ್ರೇಷನ್ ಮಾಡೋಕ್ಕೆ ಅಂತ ಹೊರಟರು. 2018ರಲ್ಲಿ ಮತ್ತೆ ನೀವು ಸರ್ಕಾರ ಇತ್ತು, ನೀವು ಮಂತ್ರಿ ಇದ್ದಿರಿ. ಆ ಸಂದರ್ಭದಲ್ಲಿ DPR ಸಬ್ಮಿಟ್ ಆಯಿತು. ಸರ್, ಇದಕ್ಕೆ ಒಪ್ಪಿಗೆ ಯಾರ್ಯಾರು ಕೊಡಬೇಕು? ಈಗ ಅದನ್ನು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು. ಫಾರೆಸ್ಟ್ ಕ್ಲಿಯರೆನ್ಸ್ ಬರಬೇಕು ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಅದಕ್ಕೆ ಪರ್ಮಿಷನ್ ಬೇಕು. ಅಲ್ಲಿ ತಮಿಳ್ನಾಡಿದೆ, ಕೇರಳ ಇದೆ, ಪಾಂಡಿಚೇರಿ ಇದೆ, ಕರ್ನಾಟಕನೂ ಜೊತೆಗಿದೆ. ಇವರಿಷ್ಟು ರಾಜ್ಯಗಳದ್ದು ಪರ್ಮಿಷನ್ ಬೇಕು. ಆಯಿತು, ನೀವು ಪಕ್ಕದಲ್ಲಿರುವಂಥ ಸ್ಟಾಲಿನಿಗೆ ಫೋನ್ ಮಾಡಿಬಿಟ್ಟು ತಕರಾರು ಎತ್ಬೇಡಪ್ಪ ಅಂತ ಹೇಳ್ರಿ, ಅಥವಾ ನಿಮ್ಮಲ್ಲಿ ಪುದುಚೇರಿ ಸರ್ಕಾರಕ್ಕೆ ಹೇಳಿ, ಕೇರಳ ಸರ್ಕಾರಕ್ಕೆ ಹೇಳಿ. ಈಗ ನೀವು ಮಾಡಿ. ಈಗ ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ನಮಗೆ ಸೇರಿದ್ದು ಅಂತ ಇವಾಗ ಮಾಡಿ ಸರ್. ಯಾರು ವಿರುದ್ಧ ಮಾಡಬೇಕು? ಸ್ಟಾಲಿನ್ ವಿರುದ್ಧ ಮಾಡಬೇಕಾಗುತ್ತೆ, ಕೇರಳ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ, ಹಾಗೂ ಪುದುಚೇರಿ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ. ಇವತ್ತು ಮಾಡಿ ಸರ್, ನಾನು ಬರ್ತೀನಿ ಸರ್. ನಾನು BJP ಕಾರ್ಯಕರ್ತನಾಗಿ ನಿಮ್ಮ ಯಾರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫೋಟೋ ಇಟ್ಕೊಳ್ಳೋದಲ್ಲೇ ಇದು ರಾಜ್ಯದ ಹಿತದೃಷ್ಟಿಯಿಂದ ನೀವು ಮಾಡಿ. ಎಲ್ಲ ಸ್ಟಾರ್ಗಳು ಬರ್ತಾರೆ, ಪ್ರತಿಯೊಬ್ಬ ಕರ್ನಾಟಕದ ಎಲ್ಲ ಸ್ಟಾರ್ಗಳು ಅಲ್ಲಿ ಬರ್ತಾರೆ. ನಾವು ಬರ್ತೀವಿ, BJP ಕಾರ್ಯಕರ್ತರು ಬರ್ತಾರೆ.
ಇದು ನಿಮ್ಮ ರಾಜಕೀಯ ಪ್ರೇರಿತವಾದಂಥ ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಹೋರಾಟಕ್ಕೆ ಸುದೀಪ್ ಬರಬೇಕು ಅಂತ ಹೇಳ್ತೀರಾ. ನಾವು ಕೂಡ ಇತ್ತೀಚೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ನಾವು ಮೂಡಕ್ಕೋಸ್ಕರವಾಗಿ ಮೈಸೂರು ಚಲೋ ಅಂತ ಮಾಡೋದು. ಅವತ್ತು ಬಂದಿದ್ರೇನ್ರಿ ಯಾರೋ ಚಲನಚಿತ್ರ ನಟರು ಯಾಕೆ ಬರಲಿಲ್ಲ ಅಂತ ಕೇಳಿದ್ವಾ? ಮೈಸೂರನ್ನ ಉಳಿಸ್ಬೇಕು, ಮೂಡ ಉಳಿಸ್ಬೇಕು ಅಂತ ನಾವು ಹೊರಟಿದ್ದು. ಅದು ಪೊಲಿಟಿಕಲ್ ಪ್ರೋಗ್ರಾಮ್ ಅದು. ಅದಕ್ಕೆ ಹೆಂಗ್ರಿ ಬೇರೆ ಪಾರ್ಟಿಯವರು ಬರೋಕ್ಕಾಗುತ್ತೆ ಅಥವಾ ಬೇರೆ ನಟರು ಬರೋಕ್ಕಾಗುತ್ತೆ? ಏನು ಡಿ ಕೆ ಶಿವಕುಮಾರ್ ಅವರೇ, ನೀವು ಉಪಮುಖ್ಯಮಂತ್ರಿ ಇದ್ದೀರಿ, ನಟ್ಟು ಬೋಲ್ಟು ಏನು ನಿಮ್ಮ ಬ್ರದರ್ಸು ಅವ್ರು ಹೇಳ್ಕೊಟ್ರೆ ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡೋದು? ಅವ್ರ ಬ್ರದರ್ಸ್ ಅದೇ ಮಾಡ್ತಾರಲ್ವಾ? ಅದನ್ನು ಹೇಳ್ಕೊಂಬಿಟ್ಟು ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂದರೆ ಬ್ರದರ್ಸನ್ನು ಬಿಟ್ಟು ಟೈಟ್ ಮಾಡ್ತೀರಿ ಅಂತ ಹೇಳ್ತೀರಾ? ಸರ್ ಇದು ಭಾಷೆ ಅಲ್ಲ ಸರ್. ಇದು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಹುಲಿ ಏರಿದಿರಿ, ಅಧಿಕಾರ ಇಳಿದಾದ್ಮೇಲೆ ಹುಲಿಗೆ ಜನ ಗೌರವ ಕೊಡ್ತಾ ಇರೋದು. ಕೆಳಗಿಳಿದ ಕೂಡಲೇ ಹುಲಿನೇ ನಿಮ್ಮನ್ನು ತಿಂದಾಕ್ಬಿಡುತ್ತೆ. ದಯವಿಟ್ಟು ಅಧಿಕಾರದಲ್ಲಿ ಇರುವಾಗ ದರ್ಪವನ್ನು ತೋರಿಸ್ಬೇಡಿ. ಕನ್ನಡ ಸಿನಿಮಾ ಆ್ಯಕ್ಟ್ರುಗಳ ಬಗ್ಗೆ ಮಾತಾಡಬೇಡಿ. ಕನ್ನಡ ಸಿನಿಮಾ ಆ್ಯಕ್ಟ್ರುಗಳು ಇವತ್ತೂ ಕೂಡ ಸುದೀಪ್ ಇರ್ಬೋದು, ಶಿವಣ್ಣ ಇರ್ಬೋದು, ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಅಥವಾ ನಮ್ಮ ರಮೇಶ್ ಅವರು ಇರ್ಬೋದು, ಎಲ್ಲ ನಮ್ಮ ನಟರುಗಳು ನಮ್ಮ ಕನ್ನಡ ಚಲನಚಿತ್ರಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ನೀವು ಮಾಡೋ ಯಾವುದೋ ಪ್ರೋಗ್ರಾಮಿಗೆ ಬಂದಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ. ನೀವು ಬೇರೆ ಬೇರೆ ಭಾಷೆಗಳಿಗೂ ಹೋಗಿಬಿಟ್ಟು ನಮ್ಮ ಕನ್ನಡದ ನಟರು ಒಳ್ಳೆ ಕೆಲಸನ ಮಾಡಿದ್ದಾರೆ. ಇತ್ತೀಚೆಗೆ ಧನಂಜಯ ಅವರು ಬಂದರೂ ಕೂಡ ಬೇರೆ ಬೇರೆ ಭಾಷೆನಲ್ಲೂ ಕೂಡ ಹೋಗಿ ಪರ್ಫಾರ್ಮ್ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ. ಇದನ್ನೆಲ್ಲ ನಮ್ಮ ಕನ್ನಡದವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ನಿಮ್ದು ಯಾವುದೋ ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ಕೊಳ್ಳೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ, ನೀವು ಶೂಟಿಂಗ್ ಮಾಡೋದಕ್ಕೆ ನಾವು ಪರ್ಮಿಷನ್ ಒಂದು ಹೇಳ್ಬಿಟ್ರೆ ಸಾಕು ನಿಲ್ಲಿಸ್ಬಿಡ್ತಾರೆ ಅಂತ ಏನು ಶಾಶ್ವತವಾಗಿ ನೀವೇ ಇರ್ತೀರಾ? ನೀವೇ ಇದ್ದೀರಾ 2023ವರೆಗೂ? ನಿಮ್ಮದು ಟೈಮ್ ಮುಗೀತದೆ, ನಿಮ್ಮದು ಮುಗೀತದೆ, ಆನಂತರ ಬೇರೆಯವ್ರು ಬರ್ತಾರೆ. ಆದರೆ ಕನ್ನಡ ಚಲನಚಿತ್ರರಂಗ ಇರಬೇಕು, ಅದು ನಾನ್ ಪೊಲಿಟಿಕಲ್ ಆಗಿರಬೇಕು. ಕನ್ನಡದ ವಿಚಾರಕ್ಕೋಸ್ಕರವಾಗಿ, ಈ ನೆಲಜಲದ ವಿಚಾರಕ್ಕೋಸ್ಕರವಾಗಿ ಅವರನ್ನು ನಾವು ಬಳಕೆ ಮಾಡ್ಕೊಳ್ಬೇಕು, ನಿಮ್ಮ ರಾಜಕೀಯ ಉದ್ದೇಶಕ್ಕಲ್ಲ. ನನಗೆ ಇದು ಗೊತ್ತಿಲ್ಲ. ಇವತ್ತಿನ ವಿಚಾರಕ್ಕೆ ಇಷ್ಟಕ್ಕೆ ಸೀಮಿತವಾಗಿ ಬಂದಿದ್ದೀನಿ. ಮತ್ತೊಂದು ಸರಿ ಮಾತಾಡ್ತೀನಿ. ಅದು ಇದೊಂಥರ ಬೀದಿ ನಾಟಕ ನಡೀತಾ ಇದೆ, ಜನಕ್ಕೂ ಕೂಡ ಅರ್ಥವಾಗಿದೆ. ಬಟ್ ದುರದೃಷ್ಟ ಏನಂತಂತೇಳಿ ಹೇಳಿದರೆ ಏನೂ ಮಾಡೋಕ್ಕಾಗಲ್ಲ. 5 ವರ್ಷ ಕೊಟ್ಬಿಟ್ಟಿದ್ದಾರೆ. ಇವ್ರದ್ದು ಇಷ್ಟೊಳಗಡೆ ಬೀದಿ ರಂಪ ನಡೀತದೆ, ನೋಡ್ತಾ ಇರ್ತಾರೆ. 5 ವರ್ಷದ ನಂತರ ಮನೆ ಕಳಿಸ್ತಾರೆ.